ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರವಾಗಿದ್ದೀರಾ? ದೇವರೊಂದಿಗೆ ಸಮಯ ಕಳೆದಿದ್ದೀರಾ? ಬನ್ನಿ ನಾವೆಲ್ಲರೂ ಮತ್ತೊಂದು ಸಾರಿ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿ ಉದಯ ಕಾಲ ದೇವರೇ, ನಿಮ್ಮ ಪಾದದ ಬಳಿಯಲ್ಲಿ ಕಾದುಕೊಂಡಿದ್ದೇವೆ. ನಮ್ಮ ಹೃದಯಕ್ಕೆ ಅವಶ್ಯಕವಾಗಿರುವ, ನಮ್ಮ ಮನಸ್ಸಿಗೆ ಉಲ್ಲಾಸವನ್ನು ಉಂಟು ಮಾಡುವಂತಹ, ನಮಗೆ ನಿಮ್ಮ ಸಂಗತಿಗಳನ್ನು ಯಾವ ರೀತಿಯಾಗಿ ಅವಗಾಹನ ಮಾಡಿಕೊಂಡು ಗುರುತಿಸಿಕೊಳ್ಳಬೇಕೆಂದು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಿಮ್ಮ ಸತ್ಯವೇದದಲ್ಲಿರುವ ಆಶ್ಚರ್ಯ ಕಾರ್ಯಗಳನ್ನು ಗ್ರಹಿಸಲು ಶಕ್ತಿಯನ್ನು ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೇವೆ ಎಂದು ನಿಮ್ಮಲ್ಲಿ ಕೆಲವರು ಹೇಳಬಹುದಲ್ಲವೇ? ಯಾರಾದರೂ ನಮಗೆ ಹವರಿಯು ಅಂತ ಕೇಳಿದ್ರೆ ಗುಡ್ ಗುಡ್ ಗುಡ್, ವೆರಿ ಗುಡ್, ವೆರಿ ಫೈನ್ ಎನ್ನುತ್ತಾರೆ ಕೆಲವೊಂದು ಸಾರಿ. ಆದರೆ ನಿಜವಾಗ್ಲೂ ವೈಯಕ್ತಿಕ ಜೀವಿತದಲ್ಲಿ ನೋಡುವುದಾದರೆ ಯಾವುದೋ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಯಾವುದೋ ಕೊರತೆ, ಏನೋ ಒಂದನ್ನು ಕಳೆದುಕೊಂಡಂತೆ ನಾವು ಇರುವಂಥದ್ದು ಸರ್ವಸಾಧಾರಣವಾಗಿದೆ. ಬಹಳಷ್ಟು ಸಾರಿ ನಾವು ಅಂದುಕೊಳ್ಳೋದೇನೆಂದರೆ, ನೀವು ಅಂದ್ಕೊಳ್ತಿರೋ ಇಲ್ಲ ಗೊತ್ತಿಲ್ಲ, ಕೆಲವರು ಅಂದುಕೊಳ್ತಾ ಇರ್ತಾರೆ, ಇಂಥವರ ನಿಮಿತ್ತವಾಗಿ ನಾನು ಈ ರೀತಿಯಾಗಿ ಉಳ್ಕೊಳ್ಬೇಕಾಯ್ತು, ಅವರು ನನಗೆ ಸಲ್ಲತಕ್ಕದ್ದು ಸಲ್ಲಿಸಲಿಲ್ಲ, ನನಗೆ ಗೌರವಿಸಲಿಲ್ಲ, ನನ್ನನ್ನು ಹೆಚ್ಚಿಸಲಿಲ್ಲ, ನನಗೆ ಏನೂ ಕೊಡಲಿಲ್ಲ, ಯಾರೂ ನನಗೆ ಸಹಾಯ ಮಾಡುತ್ತಾ ಇಲ್ಲ, ಯಾರೂ ನನ್ನನ್ನು ಸೇರಿಸಿಕೊಳ್ಳುತ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಒಂಥರ ಆಲೋಚನೆ ಈ ದಿನ ಮನುಷ್ಯರಿಗೆ ಬಹಳಷ್ಟು ಪೀಡಿಸುತ್ತಾ ಇದೆ. ಯಾವಾಗ ನೋಡಿದ್ರು ಅಸೂಯೆಯ ಒಂದು ಆಲೋಚನೆಯಲ್ಲೇ ಇರುತ್ತಾರೆ. ಅಷ್ಟೇ ಹೊರತು ಯೇಸು ಕ್ರಿಸ್ತನ ಮನಸ್ಸುಳ್ಳಂಥವರು ಹಾಗೆ ಇರೋದಿಲ್ಲ. ಹೇಗಿರುತ್ತಾರೆ ಗೊತ್ತಾ? ನಾನು ಯಾರಿಗಾದರೂ ಏನಾದರೂ ಕೊಡಬಲ್ಲೆನೋ, ಯಾರಿಗಾದರೂ ಏನಾದರೂ ಸಹಾಯ ಮಾಡಬಲ್ಲೆನೋ, ಯಾವ ರೀತಿಯಾದರೂ ಉಪಯೋಗಕರವಾಗಿ ಇರಬಲ್ಲೆನೋ, ಇಲ್ಲವೇ ಇರ್ಲಿಕ್ಕಾಗ್ತಾ ಇಲ್ವಲ್ಲ, ಕರ್ತನೇ ನನಗೆ ಸಹಾಯ ಮಾಡಿರಿ ಎಂಬ ಆಲೋಚನೆಯಲ್ಲಿದ್ದೀರಾ? ನೀವು ಎಂತಹ ಆಲೋಚನೆಯಲ್ಲಿದ್ದೀರಿ? ಇನ್ನೂ ವಿಪರೀತವೇನೆಂದರೆ, ಬಹಳಷ್ಟು ಜನ ದೇವರು ನನಗೆ ಏನು ಕೊಟ್ಟಿದ್ದಾರೆ ಎಂಬ ಕ್ವಶನ್ ಹಾಕಿ ದೇವರನ್ನೇ ಪ್ರಶ್ನಿಸುವುದು ಸರ್ವಸಾಧಾರಣ ಆಗಿಬಿಟ್ಟಿದೆ. ದೇವರು ನನಗೆ ಹೀಗಿಟ್ಟಿದ್ದಾರೆ, ಈ ರೀತಿ ಬಡವನಾಗಿಟ್ಟಿದ್ದಾರೆ ಎಂದು ಒಮ್ಮೆ ಒಬ್ಬ ವ್ಯಕ್ತಿ ಹೇಳಿದ. ಆ ದೇವರು ಯಾಕೆ ಬಡವನಾಗಿ ಮಾಡ್ತಾರೆ ಪ್ರಿಯರೇ? ಆತನು ತಾನೇ ಸ್ವತಃ ಐಶ್ವರ್ಯವಂತನಾಗಿದ್ದು ನಮಗೋಸ್ಕರ ಬಡವನಾಗಿ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲು ತನ್ನ ಪ್ರಾಣವನ್ನೇ ಆತನು ಅರ್ಪಿಸಿಕೊಟ್ಟಿದ್ದಾನೆ. ಆತನೇ ಏನು ಕೊಡಲಿಲ್ಲ, ಕೈ ಬಿಗಿ ಹಿಡಿದುಕೊಂಡಿದ್ದಾನೆ ಎಂದು ಆತನನ್ನು ನಿಂದಿಸೋದು ಮತ್ತು ದೇವರಿಗೆ ವಿರುದ್ಧವಾದಂತಹ ಇಂತಹ ಆಲೋಚನೆ ಬರುವುದಾದರೆ ಖಂಡಿತವಾಗಿಯೂ ಅವುಗಳ ಸೋರ್ಸಸ್, ಅವು ಎಲ್ಲಿಂದ ಬರ್ತಿವೆ ಎನ್ನುವುದಾದರೆ ಅವು ಸೈತಾನನಿಂದ ಬರುವಂಥವುಗಳಾಗಿವೆ. ಒಂದು ಸಾರಿ ಆಲೋಚಿಸಿ ನೋಡಿ, ದೇವರು ನಿಮಗೆ ಏನು ಕೊಡಲಿಲ್ಲವೋ? ಕೊಡಲಿಲ್ಲ ಅನ್ನುತ್ತೀರಾ? ದೇವರು ಕೊಡದಿದ್ದರೆ ನಾವು ಹೇಗೆ ಬದುಕುತ್ತಿದ್ದೇವೆ? ಈ ದಿನ ನಾವು ಸಜೀವವಾಗಿರೋದಾದರೆ ನಮ್ಮ ಜೀವಿತ ದೇವರು ಕೊಟ್ಟ ದಾನವಾಗಿದೆಯಲ್ಲವೋ? ನಮ್ಮ ಆಯುಷು ಆತನು ಕೊಟ್ಟಿರುವಂತಹ ವರವಾಗಿದೆಯಲ್ಲವೋ? ನಮ್ಮ ಶರೀರ ಆತನು ನಿರ್ಮಿಸಿರುವ ಅದ್ಭುತವಾದ ಶರೀರವಾಗಿದೆಯಲ್ಲವೋ? ನಾವು ಸೇವಿಸುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ, ನಿವಾಸಿಸುವ ಗೃಹ, ಇವೆಲ್ಲ ಯಾರ ಮೂಲಕ ಬಂದರೂ ಸಹ, ಯಾವ ರೀತಿ ಬಂದರೂ ಸಹ, ಯಾವುದೇ ರೂಪದಲ್ಲಿ ಯಾರಿಗೇ ಸೇರಿದರೂ ಸಹ ಅವೆಲ್ಲವೂ ದೇವರದಾಗಿವೆ ಎನ್ನುವಂತಹ ಸಂಗತಿಯನ್ನು ನಾವು ಒಂದು ಬ್ರಾಡ್, ವಿಶಾಲವಾದ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳೋದಾದರೆ ಆ ರೀತಿ ದೇವರಿಗೆ ವಿರುದ್ಧವಾಗಿ ಯಾರೂ ಮಾತಾಡೋದಿಲ್ಲ. ಅದಕ್ಕೆ ವಾಕ್ಯ ಓದಬೇಕು. ನೋಡಿರಿ, ಕೀರ್ತನೆ 24ನೇ ಅಧ್ಯಾಯ ಏನು ಹೇಳುತ್ತೆ? ಭೂಮಿಯು ಅದರಲ್ಲಿರುವ ಸಮಸ್ತವು, ಭೂಮಿಯು ಅದರಲ್ಲಿರುವುದೆಲ್ಲವೂ, ಲೋಕವು ಅದರ ನಿವಾಸಿಗಳೆಲ್ಲರೂ, ಲೋಕವು ಲೋಕದಲ್ಲಿರುವವರೆಲ್ಲರೂ ಯೆಹೋವನವರೇ, ಆತನ ಸ್ವತ್ತಾಗಿದ್ದಾರೆ. ಭೂಮಿಯಲ್ಲಿರುವವುಗಳೆಲ್ಲವೂ ಆತನವೇ, ಲೋಕದಲ್ಲಿರುವವುಗಳೆಲ್ಲವೂ ಆತನವೇ. ಲೋಕದಲ್ಲಿರುವ ಮನುಷ್ಯರು ಕೂಡ ಆತನ ಸ್ವತ್ತಾಗಿದ್ದಾರೆ. ಆತನು ಸರ್ವ ಸೃಷ್ಟಿಯನ್ನು ಸೃಷ್ಟಿಸಿರುವಂತಹ ಸೃಷ್ಟಿಯ ಕರ್ತನಾಗಿದ್ದಾನೆ. ಹೇಳಬೇಕಾದರೆ ನಮ್ಮನ್ನು ಸೃಷ್ಟಿಸಿರುವಂತಹ ಸೃಷ್ಟಿಕರ್ತನೂ ಆತನೇ ಆಗಿದ್ದಾನೆ. ಇನ್ನು ಎಲ್ಲವೂ ಆತನದೇ ಆಗಿರುವುದಾದರೆ ದೇವರು ನನಗೆ ಏನೂ ಕೊಡಲಿಲ್ಲ ಎಂಬುದಾಗಿ ನಾವು ಹೇಳುವಂಥದ್ದು ಅಜ್ಞಾನವಾಗಿದೆ ಪ್ರಿಯರೇ. ನೋಡಿ, ನಾವು ನಮ್ಮ ದೇಶದಲ್ಲಿ ಉಪಯೋಗಿಸುವ ಕರೆನ್ಸಿ ರೂಪಿ ಎಂಬುದಾಗಿ ಇದೆಯಲ್ಲವೇ?
ಈ ರೂಪಿ ಕರೆನ್ಸಿ ಎಲ್ಲರ ಬಳಿಯಲ್ಲಿರುತ್ತೆ. ಅವರ ಬಳಿಯಲ್ಲಿ, ಇವರ ಬಳಿಯಲ್ಲಿ, ಇವರ ಬಳಿಯಲ್ಲಿ, ಅವರ ಬಳಿಯಲ್ಲಿ, ಕೆಲವರ ಬಳಿಯಲ್ಲಿ. ಕೆಲವರ ಬಳಿ ಜಾಸ್ತಿ ಇರುತ್ತೆ, ಅವುಗಳಲ್ಲಿ ಚಿಕ್ಕ ನೋಟ್ ಇರುತ್ತೆ, ಕೆಲವೊಂದು ದೊಡ್ಡ ನೋಟ್ ಇರುತ್ತೆ. ಯಾವುದೇನೇ ಆಗಿರಲಿ, ಪ್ರತಿಯೊಬ್ಬರ ಬಳಿಯಲ್ಲಿ ದುಡ್ಡಿವೆ. ಆದರೆ ಯಾವುದೇ ದುಡ್ಡು ತಗೊಳ್ರಿ, ಇಂಡಿಯನ್ ರುಪಿ ಅಂದ ಕೂಡಲೇ ಅದರ ಮೇಲೆ ಏನಿರುತ್ತೆ ಎಂದು ನೀವು ಎಂದಾದರೂ ನೋಡಿದ್ದೀರಾ? ನಿಮ್ಮ ಹತ್ರ ಇರೋದ್ರಿಂದ ಅದರ ಮೇಲೆ ನಿಮ್ಮ ಹೆಸರು ಇರುತ್ತೋ? ಅದು ಎಂಥವರ ಬಳಿಯಲ್ಲಿದ್ದರೂ ಸಹ, ಎಷ್ಟೇ ಕೈಗಳು ಬದಲಾಯಿಸಿದ್ರೂ ಸಹ, ಎಷ್ಟೇ ವಿಧಾನದಲ್ಲಿ ನಾವು ಸಂಪಾದಿಸಿಕೊಂಡ್ರೂ ಸಹ, ಖರ್ಚು ಮಾಡಿದ್ರೂ ಸಹ, ಅದು ಗವರ್ನಮೆಂಟ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅದರ ಮೇಲೆ ಇರುತ್ತೆ. ಆ ದುಡ್ಡು ಯಾರದಾಗಿದೆ? ಸರ್ಕಾರದ್ದಾಗಿದೆ. ಪ್ರಸ್ತುತವಾಗಿ ನಮ್ಮ ಕೈಯಲ್ಲಿ ಆಡುತ್ತಾ ಇದೆ, ಅದಕ್ಕೆ ನಾವು ಲೆಕ್ಕ ಒಪ್ಪಿಸಬೇಕಾಗುತ್ತೆ. ಹಾಗೆಯೇ ದೇವರ ವಿಷಯದಲ್ಲಿ ಕೂಡ ಎಲ್ಲವೂ ಆತನದೇ. ಸ್ವಲ್ಪ ಹೊತ್ತು ಆತನದು ನನ್ನ ಹತ್ರ, ನಿಮ್ಮ ಹತ್ರ, ಬೇರೆಯವ್ರ ಹತ್ರ ಇದೆ. ಆದರೆ ಅದು ನಿಮ್ಮ ಹತ್ರ ಇದ್ದ ಮಾತ್ರಕ್ಕೆ ಅದಕ್ಕೆ ನೀವಲ್ಲ ಓನರ್, ಅದಕ್ಕೆ ನೀವಲ್ಲ ಯಜಮಾನರು. ಅದನ್ನು ದೇವರು ನಿಮಗೆ ಉಪಯೋಗಿಸುವುದಕ್ಕಾಗಿ ಕೊಟ್ಟಿರುವಂತಹ ಸ್ವತ್ತು ಮಾತ್ರವೇ ಆಗಿದೆ. ಅದು ಆಸ್ತಿಯಾಗಿರಬಹುದು, ಅದು ಭೂಮಿಯಾಗಿರಬಹುದು, ಅದು ಪಶು ಸಂಪತ್ತಾಗಿರಬಹುದು, ಅದು ಬಂಗಾರ ಆಗಿರಬಹುದು, ಬೆಳ್ಳಿಯಾಗಿರಬಹುದು, ವಸ್ತುಗಳಾಗಿರಬಹುದು. ಅವೆಲ್ಲವೂ ಆತನಿಗೆ ಸಂಬಂಧಪಟ್ಟದಾಗಿವೆ. ಬೆಳ್ಳಿಯೂ ನನ್ನದು, ಬಂಗಾರವೂ ನನ್ನದು, ಭೂಮಿಯೂ ಅದರಲ್ಲಿರುವ ಸಮಸ್ತವೂ ನನ್ನದೇ ಎಂದು ಹೇಳಿರುವ ದೇವರೊಂದಿಗೆ ನಾವು ಹೇಗಿದ್ದೇವೆ ಎಂದು ಗ್ರಹಿಸಿಕೊಳ್ಳೋದಾದರೆ, ನಮಗಿರುವುದೆಲ್ಲವೂ ಆತನವೇ ಎಂದು ನಾವು ನಂಬುವುದಾದರೆ, ನಮಗಿಲ್ಲ ಎಂಬ ಬಾಧೆ ಅಥವಾ ಹೆಚ್ಚಿದೆ ಎನ್ನುವಂತಹ ಅಹಂಕಾರ ನಮ್ಮೊಳಗೆ ಇರೋದೇ ಇಲ್ಲ. ಹಾಗೆಯೇ ಕೀರ್ತನೆ 50ನೇ ಅಧ್ಯಾಯದಲ್ಲಿ ನೋಡೋದಾದರೆ, ಕೀರ್ತನೆ 50 10ನೇ ವಚನ ನೋಡಿ. ಕಾಡು ಮೃಗಗಳೆಲ್ಲವೂ, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳೆಲ್ಲ ನನ್ನವೇ. ಕಾಡಿನಲ್ಲಿರುವ ಮೃಗಗಳೆಲ್ಲವೂ ನನ್ನವೇ, ಗುಡ್ಡದ ಮೇಲಿರುವ ಸಾವಿರಾರು ಪಶುಗಳೂ ನನ್ನವೇ. ಗುಡ್ಡದಲ್ಲಿರುವ ಪಕ್ಷಿಗಳನ್ನೆಲ್ಲ ನಾನು ತಿಳಿದಿರುವೆನು, ಹೊಲದಲ್ಲಿರುವ ಪಶುಗಳೆಲ್ಲ ನನ್ನ ವಶದಲ್ಲಿವೆ. ಲೋಕವು ಅದರ ಪರಿಪೂರ್ಣತೆ ಎಲ್ಲವೂ ನನ್ನದೇ. ಈ ಲೋಕದಲ್ಲಿ ನಾವು ಅನುಭವಿಸುವಂಥದ್ದು, ನಾವು ಉಪಯೋಗಿಸುವಂಥದ್ದು, ನಾವು ಊಟ ಮಾಡುವಂಥದ್ದು, ನಾವು ಹೊಂದಿಕೊಂಡಿರುವಂಥದ್ದು ಏನೇ ಆಗಿರಲಿ, ಅವೆಲ್ಲವೂ ಆತನದೇ ಆಗಿದೆ. ಇನ್ನು ಆತನು ಕೊಡೋದೇನಿದೆ ಹೇಳಿ? ಆತನು ಕೊಟ್ಟಿದ್ದಾನೆ. ಎಲ್ಲವನ್ನು ಮಾನವನಿಗೋಸ್ಕರ ಸೃಷ್ಟಿಸಿ ಮಾನವನಿಗೆ ಇದನ್ನು ಅನುಗ್ರಹಿಸಿದ್ದಾರೆ. ಆದಿ ಮಾನವನಾಗಿರಲಿ, ಪ್ರಾರಂಭಿಕನಾದ ಆದಾಮನಾಗಲಿ, ದೇವರು ಅವನಿಗೆ ಸಮಸ್ತವನ್ನು ಕೊಟ್ಟರು. ನೀವು ಭೂಮಿಯನ್ನು ತುಂಬಿಕೊಳ್ಳಿರಿ, ನೀವು ಸ್ವಾಧೀನ ಮಾಡಿಕೊಳ್ಳಿರಿ, ನೀವು ಆನಂದಿಸಿರಿ ಎಂದು ಹೇಳಿ ದೇವರು ನಮಗೆ ಸ್ವೇಚ್ಛೆಯನ್ನು ಕೊಟ್ಟರು. ಆದರೆ ಮನುಷ್ಯನು ಈ ದಿನ ತನ್ನ ಬಳಿಗೆ ಏನಾದರೂ ಬಂದ ಕೂಡಲೇ ಅದು ನನ್ನದು ಎಂಬ ಅಭಿಪ್ರಾಯವುಳ್ಳವನಾಗಿ, ತನ್ನ ಇಷ್ಟ ಬಂದ ರೀತಿಯಲ್ಲಿ ಮಾಡುವವನಾಗಿ ದಾರಿ ತಪ್ಪುತ್ತಾ ಇದ್ದಾನೆ. ಬೈಬಲ್ನಲ್ಲಿ ದಾರಿ ತಪ್ಪಿ ಹೋದ ಮಗನಿದ್ದಾನೆ. ತಂದೆಯ ಬಳಿಗೆ ಹೋಗಿ ನನ್ನ ಆಸ್ತಿ ನನಗೆ ಕೊಡು ಎಂದು ಕೇಳ್ತಾನೆ. ನಿನ್ನ ಆಸ್ತಿಯಲ್ಲಿದೆ ಮಗನೇ ಎಂದು ತಂದೆ ಕೇಳುತ್ತಾನೆ. ನಿಜವಾಗ್ಲೂ ಹೇಳಬೇಕಾದ್ರೆ, ತಂದೆ ಬದುಕಿರುವವರೆಗೂ ತಂದೆಯ ಆಸ್ತಿಯ ಮೇಲೆ ಮಕ್ಕಳಿಗೆ ಹಕ್ಕಿರಲ್ಲ. ತಂದೆ ಸತ್ತ ನಂತರ ಆವಾಗ ನಾವು ವಾರಸುದಾರರಾಗ್ತೇವೆ. ಒಂದು ವೇಳೆ ತಾತನ ಆಸ್ತಿ ಇದ್ದರೆ ನಾವು ಅದಕ್ಕೆ ವಾರಸುದಾರರಾಗುವುದರಿಂದ ಡಿಮಾಂಡ್ ಮಾಡಬಹುದು, ಕೇಳಬಹುದು. ಆದರೆ ಇಲ್ಲಿ ನನ್ನ ಆಸ್ತಿ ನನಗೆ ಕೊಡು ಅನ್ನುತ್ತಾನೆ. ಆಯ್ತು ತಗೋ ಮಗನೇ ಅಂತ ಹೇಳಿ ಅದನ್ನು ಕೊಡ್ತಾನೆ ಆತನು. ಹಿರಿಮಗನಿಗೂ ಕೊಡ್ತಾನೆ. ಹಾಗೆಯೇ ದೇವರು ಕೇಳಿದವರಿಗೂ, ಕೇಳದೇ ಇರುವವರಿಗೂ, ಒಳ್ಳೆಯವರಿಗೂ ಕೆಟ್ಟವರಿಗೂ ಕೂಡ ಕೊಟ್ಟಿದ್ದಾರೆ. ಹೀಗೆ ದೇವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲವೋ ಭೂಮಿಯ ಮೇಲಿರುವಂತಹ ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಆತನು ಮಳೆ ಸುರಿಸುತ್ತಿದ್ದಾನೆ. ಕೆಟ್ಟವರು ತಮ್ಮ ಮನೆಯಲ್ಲಿ ಗುಲಾಬಿ ಗಿಡ ಬೆಳೆಸಿಕೊಂಡ್ರು, ಒಳ್ಳೆಯವರು ತಮ್ಮ ಮನೆಯಲ್ಲಿ ಗುಲಾಬಿ ಗಿಡ ಬೆಳೆಸಿಕೊಂಡ್ರು. ಒಳ್ಳೆ ಗುಲಾಬಿ ವಾಸನೆ ಬರುತ್ತೆ ಹೊರತು ಕೆಟ್ಟ ವಾಸನೆ ಬರೋದಿಲ್ವಲ್ಲ. ಆತನು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಸೂರ್ಯನು ಪ್ರಕಾಶಿಸುವಂತೆ ಮಾಡ್ತಾನೆ. ಆತನಿಗೂ ಎಲ್ಲರಿಗೂ ಸಮಾನವಾಗಿಯೇ ಪ್ರೀತಿಸುತ್ತಾನೆ. ಆದರೆ ನಾವು ಹೇಗೆ ಸ್ಪಂದಿಸುತ್ತಿದ್ದೇವೆ? ಆತನು ಕೊಟ್ಟಿದ್ದೆಲ್ಲ ದುರುಪಯೋಗ ಮಾಡಿಕೊಳ್ತಾ, ಆತನು ಕೊಟ್ಟಿರುವವುಗಳನ್ನೆಲ್ಲ ಅನುಭವಿಸುತ್ತಾ, ಆತನ ಮೇಲೆ ನೆಪ ಹೊರಿಸುವವರಾಗಿ, ಆತನನ್ನು ಮರೆಯುವವರಾಗಿ, ಆತನ ವಿರುದ್ಧ ತಿರುಗಿ ಬೀಳುವವರಾಗಿರುವಂಥದ್ದು ಮಾನವ ಜಾತಿಗೆ ಸರ್ವಸಾಧಾರಣ ಆಗ್ಬಿಟ್ಟಿದೆ. ಯೇಸು ಕ್ರಿಸ್ತನನ್ನು ನಂಬಿದ ನಂತರ ಇನ್ನೂ ಅಷ್ಟೊಂದು ದೇವರ ದೊಡ್ಡ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲಾರದೆ, ಇಲ್ಲವೇ ಇನ್ನೂ ಸಂಕೋಚಿತವಾದ ಮನೋಭಾವ ಇರೋದಾದರೆ ಆತ್ಮಿಕವಾಗಿ ಬೆಳೆಯೋದಿಲ್ಲ. ನಾವೇನಾಗಿದ್ದೇವೋ ಆತನ ಕೃಪೆಯಿಂದಿದ್ದೇವೆ. ನಮಗೇನೆಲ್ಲ ಇವೆಯೋ ಅವೆಲ್ಲ ಆತನದ್ದಾಗಿವೆ.
ಈ ದಿನ ದಶಮ ಭಾಗ ದೇವರ ಸೊತ್ತಾಗಿದೆ, ಉಳಿದ 90% ಅದು ನಮ್ಮ ಭಾಗ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಬಂದಂತೆ ನಾವು ಉಪಯೋಗ ಮಾಡುವ ಹಾಗಿಲ್ಲ. ನಿಮ್ಮ ಹತ್ರ ಇರೋದು ಕೂಡ ಆತನೇ ಕೊಟ್ಟದ್ದಾಗಿರೋದ್ರಿಂದ ಆತನಿಗೋಸ್ಕರವೇ, ನಿಮ್ಮ ಅವಶ್ಯಕತೆಗಳಿಗೋಸ್ಕರವೇ, ಅಂದರೆ ಆತನು ಕೊಟ್ಟಿರುವುದೆಲ್ಲವನ್ನು ಪ್ರಯೋಜನಕರವಾಗಿಯೂ ನಿಮ್ಮ ಕುಟುಂಬ ಪೋಷಣೆಗಾಗಿಯೂ ಉಪಯೋಗಿಸಬೇಕೇ ಹೊರತು ನನ್ನಿಷ್ಟ ಇದು ನನ್ನ ಸೊತ್ತು ಅಂತ ಹೇಳಿ ಕುಡಿದು ತೂಗಾಡುವುದಕ್ಕಾಗಲಿ ದುಡ್ಡನ್ನು ಬಳಸಿ ದಿನ ಎಷ್ಟೋ ಜನ ನಾನಾ ವಿಧವಾದ ವೇದನೆಯಲ್ಲಿದ್ದಾರೆ, ಬಾಧೆಯಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ. ಅದನ್ನು ನಾವು ನೋಡ್ತಿದ್ದೇವೆ. ಭೂಮಿಯು ಅದರಲ್ಲಿರುವ ಸಮಸ್ತವು ನನ್ನದೇ, ಲೋಕದಲ್ಲಿರುವುದೆಲ್ಲವೂ ಆತನದಾಗಿವೆ. ನಾವು ಆತನ ಸೊತ್ತಾಗಿದ್ದೇವೆ. ಅಷ್ಟೇ ಅಲ್ಲ, ನಾವು ದಾರಿ ತಪ್ಪಿ ಹೋದಾಗ, ಸೈತಾನನಿಗೆ ಮಾರಲ್ಪಟ್ಟಾಗ, ಯಾವಾಗ ದೇವರ ಮಾತನ್ನು ತಳ್ಳಿಹಾಕಿ ಸೈತಾನನ ಮಾತಿಗೆ ವಿಧೇಯರಾದರೋ, ಸೈತಾನನಿಗೆ ಮಾರಾಟವಾದರು ಆದಾಮ ಹವ್ವ, ಅಂದಿನಿಂದ ಮಾನವ ಜಾತಿ ಎಲ್ಲವೂ ಕೂಡ ಯಹಲೋಕ ಅಧಿಪತಿ ಎಂದು ಕರೆಯಲ್ಪಡುವಂತಹ ಸೈತಾನನ ಕೈಯೊಳಗಡೆ ಸಿಕ್ಕಾಕೊಂಡನು. ಅದಕ್ಕೆ ನಮ್ಮನ್ನು ಬಿಡಿಸುವುದಕ್ಕಾಗಿ ದೇವರು ನರಮನುಷ್ಯನಾಗಿ ಬಂದು ರಕ್ತ ಮಾಂಸಧಾರಿಯಾದನು. ಮನುಷ್ಯನು ಸೈತಾನನ ಕೈಯಿಂದ ಸೋತು ಹೋಗಿರುವುದರಿಂದ ದೇವರು ಮನುಷ್ಯನಾಗಿ ಬಂದು ನ್ಯಾಯವಾಗಿ ಸೈತಾನನನ್ನು ಎದುರಿಸಿ ಮರಣವನ್ನು ಜಯಿಸಿ ಪಾಪಕ್ಕೆ ಪರಿಹಾರವನ್ನುಂಟು ಮಾಡಿ ಪಾಪಕ್ಕೆ ಮಾರಾಟವಾಗಿರುವ ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ಆತನು ನಿರ್ದೋಷವೂ ನಿಷ್ಕಳಂಕವೂ ಆಗಿರುವ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಬಿಡಿಸಿದ್ದಾನೆ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿರೋದ್ರಿಂದ ನೀವು ದೇವರ ಸೊತ್ತಾಗಿದ್ದೀರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ರಕ್ಷಿಸಲ್ಪಟ್ಟವರಾಗಿರೋದಾದರೆ ನಿಮಗಿರುವವುಗಳೆಲ್ಲವೂ ಆತನವೇ, ನೀವು ಸಹ ಆತನಿಗೆ ಸೇರಿದವರು. ನಿಮ್ಮಲ್ಲಿ ಎಷ್ಟು ಜನ ನಾನು ದೇವರ ಸೊತ್ತಾಗಿದ್ದೇನೆ ಎಂದು ನಂಬುತ್ತಾ ಇದ್ದೀರಿ? ನಮ್ಮ ಹತ್ತಿರ ಯಾರಾದರೂ ಒಂದು ಬೆಲೆ ಬಾಳುವ ವಸ್ತುವನ್ನು ಕೊಟ್ಟು ಸ್ವಲ್ಪ ಭದ್ರವಾಗಿ ಕಾಪಾಡಿಕೊಳ್ಳಿರಿ ಅನ್ನೋದಾದರೆ, ಅದನ್ನು ಕೊಟ್ಟು ಹೋಗೋದಾದರೆ ಅದನ್ನು ಹೇಗೆ ಕಾಪಾಡಿಕೊಳ್ತೀರಿ ನೀವು? ಅದನ್ನು ಇಷ್ಟ ಬಂದಂತೆ ಬಳಸಿ ಹಾಳು ಮಾಡ್ತೀರಾ? ಅದನ್ನು ಒಡೆದು ಹಾಕಿ ಅದನ್ನು ಮಾರಿಕೊಳ್ತೀರಾ? ಇಲ್ಲವೇ ಅದನ್ನು ನಿರ್ಲಕ್ಷ್ಯವಾಗಿ ಇಟ್ಟು ಬಿಡ್ತೀರಾ? ಹಾಗಾದರೆ ದೇವರು ನಮಗೆ ಈ ದೇಹವನ್ನು ಕೊಟ್ಟು ನಾನು ಮತ್ತೆ ತಿರುಗಿ ಬರುತ್ತೇನೆ, ನೀವು ನನಗಾಗಿ ಜೀವಿಸಿ ನನಗೋಸ್ಕರ ಕಾದುಕೊಂಡಿರಿ ಎಂದು ಹೇಳಿ ಹೋಗಿದ್ದಾರೆ. ಕರ್ತನ ಬರೋಣ ಹತ್ತಿರವಾಗ್ತಿದೆ. ಆತನ ಬರೋಣ ಸೂಚನೆಗಳೆಲ್ಲವೂ ನೆರವೇರುತ್ತಿವೆ. ಯಾವಾಗಲೂ ಈ ಒಂದು ವಿಷಯ ನೆನಪಲ್ಲಿಟ್ಕೊಳ್ರಿ, ನಾನೇ ಆತನ ಸೊತ್ತಾಗಿರುವಾಗ ಆತನು ನನಗಿನ್ನೇನು ಕೊಡಬೇಕು? ನಾನು ಅನುಭವಿಸುವುದೆಲ್ಲವೂ ಕರ್ತನು ಕೊಟ್ಟದಾಗಿದೆ. ಸರ್ಕಾರ ಕೊಡುವ ಸಂಬಳ ಆಗಿರ್ಬೋದು, ವ್ಯಾಪಾರದಲ್ಲಿನ ಲಾಭ ಆಗಿರ್ಬೋದು, ಹೆಂಡತಿ ಅಡಿಗೆ ಮಾಡಿ ಬಡಿಸುವ ಫುಡ್ ಆಗಿರ್ಬೋದು, ಆರ್ಡರ್ ಮಾಡಿರುವ ಫುಡ್ ಆಗಿರ್ಬೋದು, ಭೂಮಿಯ ಮೇಲೆ ಇರುವಂತಹ ಎಲ್ಲದಕ್ಕೂ ಮೇನ್ ರಿಯಲ್ ಓನರ್ ಕರ್ತನಾದ ದೇವರೇ ಆಗಿದ್ದಾರೆ. ಪ್ರಸ್ತುತವಾಗಿ ನಾವೆಲ್ಲರೂ ಉಪಯೋಗಿಸಿಕೊಳ್ತಿದ್ದೇವೆ ಆತನು ಕೊಟ್ಟಿರುವುದನ್ನು. ಅದಕ್ಕೆ ನಾವು ಕೃತಜ್ಞತೆಯುಳ್ಳವರಾಗಿ ಜೀವಿಸಬೇಕು. ಅದಕ್ಕೆ ದೇವರನ್ನು ಸ್ತುತಿಸುವುದನ್ನು ಕಲಿಯಬೇಕು. ನಮಗೆ ಆ ಅವಗಾಹನವಿರುವಾಗ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದಾತನಾಗಿದ್ದಾನೆ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಆಗಿದೆ ಎಂದು ದೇವರು ಹೇಳಿದ್ದಾರೆ. ಈ ಭೂಮಿಯೂ ಅದರಲ್ಲಿರುವ ಸಮಸ್ತವೂ ಆತನದಾಗಿವೆ. ಆತನೇ ಈ ಜೀವಿತ ಜೀವಿಸುವುದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನನಗೆ ಈ ಆಸ್ತಿ ಕೊಟ್ಟಿದ್ದಾರೆ, ಈ ಆರೋಗ್ಯ ಕೊಟ್ಟಿದ್ದಾರೆ, ನನಗೆ ಈ ಕುಟುಂಬ ಕೊಟ್ಟಿದ್ದಾರೆ, ನನಗೆ ಈ ಉದ್ಯೋಗ ಕೊಟ್ಟಿದ್ದಾರೆ. ನನ್ನನ್ನು ಆತನು ಆಶೀರ್ವದಿಸುತ್ತಿದ್ದಾನೆ, ನನಗೆ ಜೀವ ಕೊಟ್ಟಿದ್ದಾನೆ, ಆತನೇ ನಮಗೆ ಆಯುಷ್ ಕೊಟ್ಟಿದ್ದಾನೆ ಎಂಬ ಅರಿವು ನಮಗಿರುವಾಗ ನಮ್ಮ ಧ್ಯಾಸ, ನಮ್ಮ ಆಸೆ ಆತನ ಮೇಲೆಯೇ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಇದು ಇಲ್ಲ, ಅದು ಇಲ್ಲ, ಅದನ್ನು ನನಗೆ ಅವರು ಸಲ್ಲಿಸಲಿಲ್ಲ, ಇದನ್ನು ಸಲ್ಲಿಸಲಿಲ್ಲ, ಅವರು ಮೋಸ ಮಾಡಿದ್ದಾರೆ, ಇವರು ಮೋಸ ಮಾಡಿದ್ದಾರೆ, ಇವರು ಅನ್ಯಾಯ ಮಾಡಿದ್ದಾರೆ, ಅವರು ಅನ್ಯಾಯ ಮಾಡಿದ್ದಾರೆ ಎಂಬ ಆಲೋಚನೆಗಳಿಂದ ಚಿಂತೆ ಮಾಡುವವರಾಗಿ ಮಾನವನು ತನ್ನ ಆರೋಗ್ಯ ಹಾಳು ಮಾಡಿಕೊಳ್ತಿದ್ದಾನೆ, ಮನಸ್ಸನ್ನು ಹಾಳು ಮಾಡಿಕೊಳ್ತಿದ್ದಾನೆ, ಜೀವಿತ ವ್ಯರ್ಥಪಡಿಸಿಕೊಳ್ತಿದ್ದಾನೆ. ನೀವು ಕರ್ತನನ್ನು ಅರಿತವರಾಗಿರೋದಾದರೆ ಬೆಳಗ್ಗೆ ಎದ್ದ ತಕ್ಷಣವೇ ದೇವರೇ ಉದಯ ಕಾಲಕ್ಕಾಗಿ ವಂದನೆ, ಮತ್ತೊಂದು ದಿನ ಕೊಟ್ಟಿದ್ದಕ್ಕಾಗಿ ವಂದನೆ, ಈ ದಿನ ನೋಡುವ ಭಾಗ್ಯ ಕೊಟ್ಟಿದ್ದೀರಿ, ನಿಮಗೆ ವಂದನೆ ಎಂದು ಹೇಳಬೇಕು. ಬಹಳಷ್ಟು ಜನ ರಾತ್ರಿಯಲ್ಲೇ ಸಾಯ್ತಿದ್ದಾರಲ್ಲವೇ, ಹಠಾತ್ ಆಗಿ ಮರಣ ಹೊಂದುತ್ತಾರಲ್ಲವೇ? 30 ವರ್ಷ 40 ವರ್ಷ ವಯಸ್ಸುಳ್ಳವರು ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಿದ್ದಾರಲ್ಲವೇ? ಇದು ಸರ್ವಸಾಧಾರಣ ಆಗಿದೆ. ದಿನಾಲು ಈ ರೀತಿ ದುಃಖದ ವಾರ್ತೆ ನಾವು ಕೇಳ್ತಿರುವಾಗ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಬದುಕಿರೋದಾದರೆ ದೇವರೇ ನಿಮಗೆ ವಂದನೆಗಳೆಂದು ಹೇಳಬೇಕು. ನಿಮಗೆ ಏನಿದ್ರೆ ಏನು ಲಾಭ ಪ್ರಿಯರೇ, ನಿಮಗೆ ದೇವರು ಆಯುಷ್ಯ ಕೊಟ್ಟಿದ್ದಾರೆ, ಅದಕ್ಕಾಗಿ ದೇವರನ್ನು ಸ್ತುತಿಸಿರಿ. ಎಲ್ಲ ವೇಳೆಯಲ್ಲಿ ಕರ್ತನನ್ನು ಸ್ತುತಿಸುತ್ತಾ, ನೀವು ಹೊಂದಿರುವವುಗಳಿಗಾಗಿ ಕರ್ತನನ್ನು ಸ್ತುತಿಸುತ್ತಾ, ಬೇಕಾಗಿರುವವುಗಳಿಗಾಗಿ ದೇವರಿಗೆ ಬೇಡಿಕೊಳ್ಳೋಣ. ಎಲ್ಲದಕ್ಕೂ ಅಧಿಕಾರಿಯಾಗಿರುವಂತಹ, ಸರ್ವವನ್ನೂ ಮಾಡಬಲ್ಲಂತಹ ದೇವರು ಒಂದು ವೇಳೆ ನೀವು ಆಶಿಸಿರುವಂತಹ ಒಂದು ಕೊರತೆ ನಿಮಗಿರುವುದಾದರೆ ನಿಮ್ಮ ಕೊರತೆಗಳನ್ನೆಲ್ಲ ತೀರಿಸಲು ಶಕ್ತನಾದಂತಹ, ನಿಮ್ಮ ಹೃದಯದ ಆಸೆ ನೆರವೇರಿಸುವಂತಹ ದೇವರಾಗಿ ನಿಮ್ಮಲ್ಲಿ ಆನಂದಿಸಲು ಆತನು ಆಶಿಸುವ ಆತನಾಗಿದ್ದಾನೆ.
ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾವಾಗಲೂ ದೇವರೇ ನಮ್ಮ ಬಗ್ಗೆ ನಾವು ಆಲೋಚಿಸಿಕೊಳ್ಳುತ್ತಾ ಸಂಕೋಚಿತವಾದ ಮನಸ್ಸುಳ್ಳವರಾಗಿರದೆ, ನನಗೇನೂ ಇಲ್ಲ, ನನಗೆ ಯಾರೂ ಏನೂ ಕೊಡಲಿಲ್ಲ, ನನಗೆ ಯಾರೂ ಇಲ್ಲ ಎಂಬ ಆಲೋಚನೆಯನ್ನು ಬಿಟ್ಟು ನಾನು ದೇವರ ಸೊತ್ತಾಗಿದ್ದೇನೆ ಎಂಬ, ಮತ್ತೆ ನನಗಿರುವುದೆಲ್ಲವೂ ಆತನು ಅನುಗ್ರಹಿಸಿದ್ದೇ, ನನಗೆ ಬೇಕಾದವುಗಳೆಲ್ಲ ಆತನೇ ಕೊಡ್ತಾನೆ ಎಂಬ ನಂಬಿಕೆಯುಳ್ಳವರಾಗಿ, ನೋಡುವುದರಿಂದಲ್ಲ ಆದರೆ ನಂಬಿಕೆಯಿಂದ ಈ ಲೋಕದಲ್ಲಿ ಜೀವಿಸುವುದಕ್ಕೆ, ನಮಗನುಗ್ರಹಿಸಿರುವ ಎಲ್ಲಾ ವಿಷಯಗಳಿಗಾಗಿ ನಂಬಿಗಸ್ತರಾಗಿರುವುದಕ್ಕೆ, ಸಣ್ಣದರಲ್ಲಿ ನಂಬಿಗಸ್ತರಾಗಿದ್ದರೆ ಹೆಚ್ಚದ್ದನ್ನು ಕೊಡ್ತೇನೆಂದಿದ್ದೀರಲ್ಲವೇ, ಸಣ್ಣ ಅವಕಾಶಗಳನ್ನು, ಸಣ್ಣ ಪ್ರಮಾಣದ ಹಣವನ್ನು ಕೊಟ್ಟ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ನಂಬಿಗಸ್ತರಾಗಿದ್ದು ಅತ್ಯಧಿಕವಾಗಿ ನಿಮ್ಮ ಮೇಲುಗಳನ್ನು ಅನುಭವಿಸಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವಿತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನೀವು ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.